ಎಲ್ಲ ಸ್ಥಾನಗಳಿಗೂ ಕೂಡ ಇವತ್ತು ಚುನಾವಣೆ ನಡೀತಾ ಇದೆ. JDS ಮತ್ತು BJP ಇಬ್ಬರು ಒಟ್ಟಿಗೆ ಸೇರಿರೋದ್ರಿಂದ ನಮ್ಮ ಮೈತ್ರಿ ಏರ್ಪಟ್ಟಿರೋದ್ರಿಂದ ನಿಶ್ಚಿತವಾಗಿಯೂ ಇವತ್ತು ಚುನಾವಣೆ ನಡೀತಿರುವ ಅಷ್ಟೂ ಸ್ಥಾನಗಳನ್ನು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಮೈಸೂರಿನಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. 100 ವರ್ಷಗಳಾದ್ರೂ ಕೂಡ ಅವರನ್ನು ಇವತ್ತು ಕೂಡ ಜನ ಧನ್ಯತೆಯಿಂದ ನೆನಪು ಮಾಡಿಕೊಳ್ಬೇಕು. ಅಂತಹ ಕೊಡುಗೆಗಳನ್ನು ಯೋಜನೆಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. ಅವರ ವಂಶಕ್ಕೆ ಸೇರಿದಂತಹ ಯದುವೀರವರು BJPಯ ಅಭ್ಯರ್ಥಿಯಾಗಿದ್ದು ನಿಶ್ಚಿತವಾಗಿಯೂ ಕೂಡ ಒಳ್ಳೆಯ ಅಂತರದಿಂದ ಗೆಲುವು ಸಾಧಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲ ಭಾಗದಲ್ಲೂ ಕೂಡ ಅದು ಕೊಡಗಿನ ಏನು ಕರಿಕೆಯಿಂದ ಕಡಕೋಳದವರೆಗೂ ಕೂಡ ಎಲ್ಲ ಕಡೆಗೂ ಕೂಡ ನಮಗೆ ಒಳ್ಳೆಯ ವಾತಾವರಣವೇ ಇದೆ. JDS ನಮ್ಮ ಜೊತೆ ಮೈತ್ರಿ ಆಗಿರೋದ್ರಿಂದ ಇದು ಹೆಚ್ಚಿನ ಒಂದು ಬಲವನ್ನು ತಂದುಕೊಟ್ಟಿದೆ. 2014ರಿಂದ ಇದುವರೆಗೂ ಕೂಡ ಅಂದರೆ 2 ಸಾರಿ ನನಗೆ 2014 ಮತ್ತು 2019ರಲ್ಲಿ BJP ಮತ್ತು JDS ನಡುವೆ ಅಧಿಕೃತವಾದಂಥ ಮೈತ್ರಿ ಇರಲಿಲ್ಲ. 2019ರಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಇತ್ತು. ಆದರೆ ಪ್ರತಾಪ್ ಸಿಂಹ ಮತ್ತು JDS ಕಾರ್ಯಕರ್ತರ ನಡುವೆ 2014ರಿಂದಲೂ ಕೂಡ ಒಂದು ಅವಿನಾಭಾವ ಸಂಬಂಧ ಅನ್ನೋದು ಸ್ಥಾಪನೆ ಆಗಿದೆ. ಹಾಗಾಗಿ ನನ್ನ ಗೆಲುವಿಗೆ JDS ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡ್ತಾಯಿದ್ರು. ಈ ಸಾರಿ ಅಧಿಕೃತ ಮೈತ್ರಿ ಇರೋದ್ರಿಂದ ಇನ್ನೂ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಇವತ್ತು ಚುನಾವಣೆ ನಡೀತಾ ಇರುವಂಥದ್ದು ದೇಶಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಯಾರು ಕೊಡಬಲ್ಲರು ಅನ್ನೋ ವಿಚಾರವನ್ನು ಇಟ್ಕೊಂಡು ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಜಿಯವರು ಒಂದು ಸದೃಢವಾದಂತಹ ದೇಶವನ್ನು ಕಟ್ಟೋದ್ರ ಜೊತೆಗೆ ಒಂದು ದಾಡಸಿತನದ ನಾಯಕತ್ವವನ್ನು ಕೂಡ ಕೊಟ್ಟಿದ್ದಾರೆ. ಅಂತಹ ವ್ಯಕ್ತಿಯೇ ಇನ್ನೊಂದು ಅವಧಿಗೆ ಪ್ರಧಾನಿಯಾಗಿ ಮುಂದುವರಿಬೇಕು ಅನ್ನೋದು ಈ ದೇಶದ ಜನರ ಅಭಿಲಾಷೆ ಆಗಿದೆ. ಅದಕ್ಕೆ ಕೊಡಗು ಮತ್ತು ಮೈಸೂರು ಕೂಡ ಹೊಸದೇನಲ್ಲ. ಕೊಡಗು ಮತ್ತು ಮೈಸೂರಿನ ಜನನು ಕೂಡ 2014 ಮತ್ತು 2019ರಲ್ಲಿ ಮೋದಿಜಿಯವರ ಹೆಸರಲ್ಲೇ ನನ್ನನ್ನು ಗೆಲ್ಲಿಸಿದರು. ಈ ಸಾರಿನೂ ಕೂಡ ಮೋದಿಜಿಯವರ ಹೆಸರಿನಲ್ಲೇ ಯದುವೀರವ್ರನ್ನು ಗೆಲ್ಲಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. 14ಕ್ಕೂ ಕೂಡ ನಾವು ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ. ಚುನಾವಣೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು. ಆದರೆ ಕಳೆದ ಸಾರಿ ನಾವು 25+1 26 ಸೀಟನ್ನು ಗೆದ್ದಿರೋದ್ರಿಂದ ಈ ಸಾರಿ ನಾವು 28ಕ್ಕೆ 28ನ ಗೆಲ್ಬೋದು ಅನ್ನೋ ಒಂದು ವಿಶ್ವಾಸ ನಮಗಿದೆ.